ಬಹಳ ಮನೆಗಳಲ್ಲಿ ಕಿಚನ್ ಹತ್ರ ಯುಟಿಲಿಟಿ ಇರುತ್ತೆ. ಅಲ್ಲಿ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋ ವಾಷಿಂಗ್ ಮಿಷಿನ್ ಮತ್ತೆ ನೀರಿಗೆ ಸಂಬಂಧಪಟ್ಟಿದ್ದ ಎಲ್ಲಾ ಕೆಲಸಗಳು ನಾವು ಮಾಡ್ತಾ ಇರ್ತೀವಿ. 90% ಇರ್ತಕ್ಕಂತ ಮನೆಗಳಲ್ಲಿ ಯುಟಿಲಿಟಿ ಇರದೆ ತಪ್ಪು. ಯುಟಿಲಿಟಿ ತಪ್ಪು ದಿಕ್ಕುಗಳಲ್ಲಿ ಬಂದಿರೋದ್ರಿಂದ ಸಮಸ್ಯೆ ಉಂಟಾಗುತ್ತೆ, ನಷ್ಟ ಅನುಭವಿಸ್ತೀರಾ. ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ಇವತ್ತು ಮತ್ತೊಂದು ವಿಷಯನ ತೊಗೊಂಬಂದಿದ್ದೀನಿ. ನಾನು ಡೈಲಿ 4ರಿಂದ 6 ಮನೆ ವಿಸಿಟಿಂಗ್ ಮಾಡಲೇಬೇಕಾಗುತ್ತೆ. ಈ ರೀತಿ ನಾನು ಸೈಟ್ ವಿಸಿಟಿಂಗ್ ಹೋದಾಗ, ಮನೆಗಳನ್ನು ವಾಸ್ತು ನೋಡೋಕೆ ಹೋದಾಗ 90% ಜನ ಈ ತಪ್ಪುಗಳನ್ನ ಮಾಡ್ತಾರೆ. ಏನಪ್ಪ ಅದು ಅಂದರೆ ಯುಟಿಲಿಟಿ ಮಾಡೋ ಅಂಥದ್ದು. ನಮಗೆ ಪಾತ್ರೆ ಬೀಳುತ್ತೆ, ದಿನಕ್ಕೆ ಒಂದ್ಸರಿ ಪಾತ್ರೆ ತೊಳೆಯೋರು ಅಥವಾ ಮನೆ ಕೆಲಸ ಮಾಡೋರು ಬರ್ತಾರೆ. ಅವಾಗ ನಾವೇನು ಮಾಡ್ತೀರಿ, ಪಾತ್ರೆ ಜಾಸ್ತಿ ಆಗುತ್ತೆ ಅಂತ, ಅಡುಗೆ ಮನೇಲಿ ಬಂದಾಗ ಕಾಣ್ತಾ ಇರುತ್ತೆ ಅಂತ ಎಲ್ಲ ಅದಕ್ಕೊಂದು ಬೇರೆ ಜಾಗ ಬೇಕು. ಅದಕ್ಕೋಸ್ಕರ ಉಟ್ಕೊಂಡಿದ್ದೆ ಯುಟಿಲಿಟಿ. ಸೈಡಲ್ಲಿ ಯುಟಿಲಿಟಿ ಅಂತ ಮಾಡಿಬಿಡ್ತೀರಾ, ತೊಗೊಂಡೋಗಿ ಅಲ್ಲಿ ಪಾತ್ರೆಗಳನ್ನೆಲ್ಲ ಇಟ್ಬಿಡ್ತೀರಾ. ಅವ್ರ ಕೆಲಸದವರು ದಿನಕ್ಕೊಂದ್ಸರಿ ಬರ್ತಾರೆ, ಆ ರಾಶಿ ಪಾತ್ರೆನ ಏನು ಮಾಡ್ತಾರೆ, ಯುಟಿಲಿಟಿಯಲ್ಲಿ ಅವರು ಪಾತ್ರೆ ತೊಳೆಯೋದು ಅಥವಾ ನೀವು ಬಟ್ಟೆ ಒಗೆಯೋದಕ್ಕೆ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೊಂಡ್ಬಿಡ್ತೀರಾ. ಆ ಯುಟಿಲಿಟಿ 90% ಜನ ಎಲ್ಲಿ ಮಾಡಿರ್ತಾರೆ ಅಂದರೆ ನೋಡ್ರಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ ಎಲ್ಲರೂ ಮಾಡೋದಿಲ್ಲಿ ಈ ಅಗ್ನಿ ಮೂಲೆಯಲ್ಲಿ ಯುಟಿಲಿಟಿ ಕೊಡ್ತಾರೆ. ಫಸ್ಟ್ ಅರ್ಥ ಮಾಡ್ಕೊಬೇಕಾಗಿರೋದು ಏನಂದರೆ, ನಮ್ಮ ಮನೆಗೆ ಅಡುಗೆ ಮನೆ ಅಂತ ಬಂದಾಗ ನಮ್ಮ ಮನೆಯ ಕೊನೆಯ ರೂಮು ಅಗ್ನಿ ಮೂಲೆ. ಮೂಲೆ ಅಂದರೆ ಕನ್ನಡದಲ್ಲಿ ಮೂಲೆ ಅಂದರೆ ಇಂಗ್ಲೀಷಲ್ಲಿ ಕಾರ್ನರ್ ಅಂತೀರಿ. ಈ ಕಾರ್ನರಲ್ಲಿ ನಾವು ಅಡುಗೆ ಮಾಡಬೇಕು. ನಾವೇನು ಮಾಡ್ತೀರಿ, ಅಡುಗೆ ಮನೆನ ಒಳಗಡೆ ತೊಗೊಂಡು ಇಲ್ಲಿ ಯುಟಿಲಿಟಿ ಅಂತ ಮಾಡ್ತೀರಿ. ಅಂದರೆ ಗಲೀಜೆಲ್ಲ, ಮುಸ್ರೆ ಎಲ್ಲ ಒಂದು ಸೈಡ್ಗೆ ಇದ್ಬಿಡ್ಲಿ ಅನ್ನೋ ಒಂದು ವಿಷಯಕ್ಕೋಸ್ಕರ ಯುಟಿಲಿಟಿನ ಇಲ್ಲಿ ಮಾಡ್ತಾ ಇದ್ದಾರೆ. ಮುಂಚೆ ಎಲ್ಲ ಈ ಕಾನ್ಸೆಪ್ಟ್, ಯುಟಿಲಿಟಿ ಕಾನ್ಸೆಪ್ಟೇ ಇರಲಿಲ್ಲ ನಮ್ಮ ಮನೆಗೆ. ಹಳ್ಳಿಗಳಲ್ಲೆಲ್ಲ ಈಗಲೂ ನೀವು ಬಂದು ನೋಡಿದ್ರೆ ಕೊನೆ ರೂಮ್ ಯಾವುದಿದೆ ಅದೇ ಅಡುಗೆ ಮನೆ ಇರ್ತಾ ಇತ್ತು. ಈಗ ಇತ್ತೀಚಿನ ದಿನಗಳಲ್ಲಿ ಯುಟಿಲಿಟಿ ಅಂತ ಮಾಡಿಬಿಟ್ಟು ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಸಮಸ್ಯೆಗಳು ಅನುಭವಿಸೋದು ಯಾರು ಅಂದರೆ ನಾವೇ. ನಮ್ಮ ಮನೆ ಆಗಿರುತ್ತೆ, ನಮ್ಮ ಫಲನೂ ಆಗಿರುತ್ತೆ. ಒಳ್ಳೇದಿದ್ರೆ ಒಳ್ಳೇದಿರುತ್ತೆ, ಕೆಟ್ಟದಿದ್ರೆ ಕೆಟ್ಟದ್ದಿರುತ್ತೆ. ಇಲ್ಲಿ ಏನಾಗುತ್ತಪ್ಪ ಅಂದರೆ, ಈ ಅಗ್ನಿ ಮೂಲೆಯಲ್ಲಿ ಪಾತ್ರೆ ತೊಳೆ ಕೊಟ್ಬಿಡ್ತಾರೆ ಯುಟಿಲಿಟಿ ಮಾಡಿಬಿಟ್ಟು. ಯಾವಾಗ ಇಲ್ಲಿ ಅಗ್ನಿ ಮೂಲೆಯಲ್ಲಿ ಕೊಟ್ಟಾಗ ನಮಗೆ ಅಗ್ನಿ ಅಂದ್ರೇ ಬೆಂಕಿ. ಅಲ್ಲೇನಾಯ್ತು, ನಾವು ನೀರನ್ನು ಉಪಯೋಗಿಸಿದಾಗ ಸಮಸ್ಯೆಗಳು ಅಲ್ಲಿಂದ ಸ್ಟಾರ್ಟ್ ಆಯಿತು. ಒಂದೊಂದೇ ಸಮಸ್ಯೆಗಳು. ಎಷ್ಟೋ ಜನ ಹೇಳ್ತಾರೆ, ಸರ್ ನಾನು ಹಳೇ ಮನೇಲಿದ್ದೆ, ಅಪ್ಪ ಕಟ್ಟಿದ ಮನೆ ತುಂಬ ಚೆನ್ನಾಗಿದ್ದೆ, ಮಕ್ಕಳು ದೊಡ್ಡವರಾಗ್ಬಿಟ್ರು, ಅದಕ್ಕೆ ತಕ್ಕಂಗೆ ನಾನು ಹೊಸ ಮನೆ ಕಟ್ಕೊಂಡೆ, ಈ ಮನೆಗೆ ಬಂದಮೇಲೆ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಇದೆ. ಇದು ನೋಡೋಕೆ ಚೆನ್ನಾಗಿರೋ ಮನೆ, ಹೊಸ ಮನೆ ನಮ್ಮ ಮಕ್ಳಿಗಂತ ಕಟ್ಟಿದೆ, ಆದರೆ ಹಳೆ ಮನೆಗಿದ್ದಾಗ ತುಂಬ ಚೆನ್ನಾಗಿದೆ, ಈ ಮನೆಗೆ ಬಂದಾಗ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇದೆ ಅಂತ ನನ್ನನ್ನು ವಾಸ್ತು ನೋಡೋಕೆ ಕರೀತಾರೆ. ಅವಾಗ ನಾವು ಹೋದಾಗ ಏನಾಗ್ತಾ ಇದೆ, ಇಲ್ಲಿ ಯುಟಿಲಿಟಿ ಅನ್ನೋ ಕಾನ್ಸೆಪ್ಟ್ ಬಂತು. ಯಾವಾಗ ಅಡುಗೆ ಮನೆ ಈ ಕಡೆ ಪುಷ್ ಆಯಿತೋ ನಮಗೆ ಈ ಅಗ್ನಿ ಮೂಲೆಯಲ್ಲಿ ಬೆಂಕಿ ಉರಿಯಲ್ಲ ಫಸ್ಟು, ಮೊದಲನೇದು. ಅವಾಗ ಏನಾಗುತ್ತೆ, ಅವ್ರದ್ದು ವ್ಯವಹಾರಗಳೆಲ್ಲ ಮಲ್ಕೊಂಡ್ಬಿಡುತ್ತೆ, ಸ್ಲೋ ಆಗಿಬಿಡುತ್ತೆ. ಅಗ್ನಿ ಮೂಲೆಯಲ್ಲಿ ಬೆಂಕಿ ಉರಿದ್ರೇ ವ್ಯವಹಾರಗಳಾಗೋದು. ಹಾಗಾಗಿ ಯಾವಾಗ ಇಲ್ಲಿ ಅಡುಗೆ ಮನೆ ಈ ಕಡೆ ಬಂದು ಯುಟಿಲಿಟಿಲಿ ಬರುತ್ತೆ, ಫಸ್ಟ್ ಅವ್ರದ್ದು ವ್ಯವಹಾರಗಳೆಲ್ಲ ಸ್ಲೋ ಆಗುತ್ತೆ. ಇದಾದಮೇಲೆ ಅಗ್ನಿ ಮೂಲೆಯಲ್ಲಿ ಯಾವಾಗ ನೀರು ಉಪಯೋಗಿಸ್ತೀರಾ, ಮನೆಯಲ್ಲಿ ಸಮಸ್ಯೆಗಳು ಸ್ಟಾರ್ಟ್ ಆಗ್ತಾ ಇರ್ತದೆ. ಆರೋಗ್ಯ ಸಮಸ್ಯೆ ಸ್ಟಾರ್ಟ್ ಆಗ್ತದೆ, ಫೈನಾನ್ಸ್ ಸಮಸ್ಯೆ ಸ್ಟಾರ್ಟ್ ಆಗ್ತದೆ. ಮನೇಲಿ ಒಬ್ಬರಿಂದ ಒಬ್ಬರಿಗೆ ಹೊಂದಾಣಿಕೆ ಇರಲ್ಲ, ತಂದೆ ಮಕ್ಕಳಿಗೆ ಹೊಂದಾಣಿಕೆ ಇರಲ್ಲ, ಗಂಡ ಹೆಂಡತಿಗೆ ಹೊಂದಾಣಿಕೆ ಇರಲ್ಲ, ಸೊಸೆ ಅತ್ತೆಗೆ ಹೊಂದಾಣಿಕೆ ಇರಲ್ಲ. ಯಾವಾಗ ಅಗ್ನಿ ಮೂಲೆಯಲ್ಲಿ ನೀರು ಉಪಯೋಗಿಸಿದಾಗ. ಇದಾದಮೇಲೆ ಇನ್ನೇನಾಗುತ್ತೆ ಕೆಲವೊಂದು ಹತ್ರ ಅಂದರೆ, ಹಾಸ್ಪಿಟ್ಲ್ ಖರ್ಚು, ಆರೋಗ್ಯದ ಸಮಸ್ಯೆ ಸ್ಟಾರ್ಟ್ ಆಗ್ತದೆ. ನಾವು ದಕ್ಷಿಣದಲ್ಲಿ ಮನೆಯಿಂದ ಹೊರಗಡೆ ನೋಡಿ, ಇದು ಯುಟಿಲಿಟಿ ಆಗ್ತಿದ್ದಂಗೆ ಇದು ಮನೆಯಿಂದ ಹೊರಗಡೆ ಅಂತ ಆಯಿತು. ಮನೆಯಿಂದ ಹೊರಗಡೆ ಅಗ್ನಿ ಮೂಲೆ ಅಥವಾ ದಕ್ಷಿಣದಲ್ಲಿ ನೀರನ್ನು ಉಪಯೋಗಿಸಿದಾಗ ನಾವು ಆರೋಗ್ಯನ ಕೆಡಿಸ್ಕೊತೀವಿ. ಹಾಸ್ಪಿಟ್ಲ್ ಪರ್ಮನೆಂಟಾಗಿ ನಾವು ಒಂದು ಇಟ್ಕೊಬೇಕಾಗುತ್ತೆ. 15 ದಿನಕ್ಕೊಂದ್ಸರಿ ಹೋಗಿ ಬರಬೇಕು, ಅಥವಾ 3 ತಿಂಗಳಿಗೊಂದ್ಸರಿ ದೊಡ್ಡ ಅಮೌಂಟು ಕೊಡಬೇಕಾಗುತ್ತೆ ದಕ್ಷಿಣದಲ್ಲಿ ನೀರು ಉಪಯೋಗಿಸೋದ್ರಿಂದ. ಮೊನ್ನೆ ನನಗೊಂದು ಹೆಣ್ಮಗು ಫೋನ್ ಮಾಡಿತ್ತು, ಸರ್ ದಕ್ಷಿಣ ಆಗ್ನೇಯದಲ್ಲಿ ಯುಟಿಲಿಟಿಲಿ ಶಿಂಕಿದೆ ಇರ್ಬೋದಾ ಸರ್ ಅಂತ. ಇರಬಾರ್ದಮ್ಮ ಅಂದರೆ ಅವ್ರು ಪಕ್ಕದಾಗಿರೋರು ಹೇಳ್ಕೊಡ್ತಿದ್ರು. ಅಲ್ಲಿಲ್ಲ, ಈ ಕಡೆಗಿದೆ ಅಂತೇಳು, ಈ ಕಡೆಗಿದೆ ಅಂತೇಳಿ ನೈಋತ್ಯ ಮೂಲೆ. ಇದು ನೋಡಿ, ಯಾವಾಗ ನೈಋತ್ಯ, ಈ ಅಡುಗೆ ಮನೆಗೆ ಇದು ನೈಋತ್ಯ ಮೂಲೆ. ಈ ನೈಋತ್ಯ ಮೂಲೆಯಲ್ಲಿ ಯಾವಾಗ ನಾವು ನೀರು ಉಪಯೋಗಿಸ್ತೀರಿ, ಹಣ ನೀರಿನಂತೆ ಖರ್ಚಾಗ್ತಾ ಇರ್ತದೆ. ನಮ್ಮ ಹತ್ರ ಇರೋದು ಖರ್ಚಾಗೋದು ಅಲ್ಲದಿರಾ ಸಾಲ ಮಾಡಿಸುತ್ತೆ. ನಾವು ಯಾವುದೇ ರೂಮಲ್ಲಾಗಲಿ ಸೌತ್ ವೆಸ್ಟ್ ಕಾರ್ನರಲ್ಲಿ ನೀರನ್ನು ಉಪಯೋಗಿಸ್ಬಾರ್ದು. ನಮ್ಮ ಪೂರ್ವಜರು ನೈಋತ್ಯ ಮೂಲೆಯಲ್ಲಿ ಕಬ್ಬಿನ ಪೆಟ್ಟಿನ ಇಟ್ಬಿಟ್ಟು ಹಣ ಇಡ್ತಿದ್ರು. ಏನಕ್ಕಪ್ಪ ಅಂದರೆ, ಇಲ್ಲಿಟ್ಟಂಥ ವಸ್ತುಗಳು ಇಲ್ಲೇ ಇರ್ತಾ ಇದ್ವು ಅಂತ. ಹಾಗಾಗಿ ಅವರು ಈ ನೈಋತ್ಯನ ಸೆಲೆಕ್ಟ್ ಮಾಡ್ಕೊಂಡ್ರು. ನಾನು ಅದನ್ನೇ ಹೇಳ್ತಾ ಇರೋದು, ಈ ಅಡುಗೆ ಮನೆಗೆ ಇದು ನೈಋತ್ಯ ಮೂಲೆ. ಯಾವಾಗ ಇಲ್ಲಿ ನೈಋತ್ಯ ಮೂಲೆಯಲ್ಲಿ ನೀರು ಉಪಯೋಗಿಸ್ತೀರಾ, ನಿಮ್ಮ ಹತ್ರ ಇರ್ತಕ್ಕಂಥ ಹಣ ನೀರು ಹರ್ಕೊಂಡು ಹೋದಂಗೆ ಹರ್ಕೊಂಡು ಹೋಗ್ತಾ ಇರ್ತದೆ, ನಿಮ್ಮ ಮನೇಲಿ ನಿಲ್ಲಲ್ಲ. ಹಾಗಾಗಿ ಯಾವುದೇ ರೂಮಲ್ಲಾಗಲಿ ನೈಋತ್ಯ ಕಾರ್ನರ್ಗೆ ನಾವು ನೀರನ್ನು ಉಪಯೋಗಿಸ್ಬಾರ್ದು. ಇದು ಮೊದಲನೇದು.
ಆ ಹೆಣ್ಮಗು ನಾನು ಕೇಳಿದ್ದೇನೆಂದರೆ, ಸರ್ ಇದು ಮನೆ ಹೊರಗಡೆ ಆಯ್ತಲ್ವಾ, ಒಳಗಡೆ ಇಲ್ಲ ಅಲ್ವಾ ಅಂತ ಹೇಳೋದು. ಹೌದು, ನಿಜ. ನಿಮ್ಮ ಪ್ರಶ್ನೆ ಇನ್ನೊಂದು ಪ್ರಶ್ನೆನ ಹುಟ್ಟಾಕುತ್ತೆ. ಏನಪ್ಪ ಅಂದರೆ, ನೋಡಿ, ನಾವು ಇಲ್ಲಿ 3 ಅಡಿನೋ 4 ಅಡಿನೋ ಒಳಗಡೆ ತೊಗೊಂಡು ಯುಟಿಲಿಟಿ ಮಾಡಿದಾಗ ನಮಗೆ ನೈಋತ್ಯ ಮೂಲೆ ಆಚೆ ಬಂತು. ಯಾವ ರೀತಿ ಅಂದರೆ, ಕೆಲವ್ರಿಗೆ ಅರ್ಥ ಆಗುತ್ತೆ, ಕೆಲವ್ರಿಗೆ ಅರ್ಥ ಆಗಲ್ಲ. ಇಲ್ಲಿ ಯುಟಿಲಿಟಿ ಬರ್ತಿದ್ದಾಗೆ ನಮಗೇನಾಗುತ್ತೆ, ಇಲ್ಲಿಂದ ಒಳಗಡೆಗೆ ಟೇಪ್ ಹಿಡಿತೀರಿ. ಇದು ಎಷ್ಟು ಬರುತ್ತೆ ನೋಡಿ, ಇಲ್ಲಿ ಒಳಗಡೆಯಿಂದ ಒಳಗಡೆ ಹಿಡಿದಾಗ ಇದು ನೈಋತ್ಯ ಮೂಲೆ ಆಚೆ ಹೋಯ್ತು. ದಕ್ಷಿಣ ನೈಋತ್ಯ, ದಕ್ಷಿಣ ಕಡೆಗೆ ಬೆಳೀತು. ಆವಾಗ ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಆಗ್ತದೆ, ಮಂತ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ, ಆರೋಗ್ಯ ಸಮಸ್ಯೆ ಆಗ್ತದೆ, ಬೇರೆ ಬೇರೆ ಆದಂಥ ಹೊಸ ಸಮಸ್ಯೆಗಳು ಅವರಲ್ಲಿ ಉದ್ಭವ ಆಗ್ತದೆ. ಕೆಲವರು ಏಳ್ಗೊಂತಾರೆ, ಕೆಲವರು ಏಳ್ಗೊಳಲ್ಲ, ಒಳಗಡೆನೆ ನುಂಗಂತಾರೆ. ಹಾಗಾಗಿ ಈ ಯಾವಾಗ ಯುಟಿಲಿಟಿ ಬರುತ್ತೆ, ನಮ್ಗೆ ನೈಋತ್ಯ ಮೂಲೆ ಬೆಳೆಯುತ್ತೆ ಅನ್ನೋದು ಅರ್ಥ ಮಾಡ್ಕೋಬೇಕು. ಇದು ಆದಮೇಲೆ ನಮಗೆ ನೋಡಿ, ಈ ಯುಟಿಲಿಟಿಗೆ ನೈಋತ್ಯ ಮೂಲೆಯಲ್ಲಿ ಬಾಗಿಲು ಕೊಡ್ತೀರಾ. ಯಾರ್ಯಾರು ನೈಋತ್ಯ ಮೂಲೆಯಿಂದ ಓಡಾಡ್ತಾರೋ ತಂದೆ ಮಕ್ಕಳು ಜೊತೆಲಿರೋದು ತುಂಬ ವಿರಳ, ಕಡಿಮೆ. ಇದನ್ನ ಅರ್ಥ ಮಾಡಿಕೊಂಡು ಫಸ್ಟ್ ಆಫ್ ಆಲ್ ಯುಟಿಲಿಟಿ ಬರಬಾರ್ದು, ಎರಡನೇದು ಇಲ್ಲಿ ನೀರು ಉಪಯೋಗಿಸ್ಬಾರ್ದು, ಮೂರನೇದು ಇಲ್ಲಿ ಕಟ್ ಆಗಬಾರ್ದು. ಇದಾದ್ಮೇಲೆ ಇಲ್ಲಿ ಬಾಗಿಲು ಬರಬಾರ್ದು. ಇನ್ನು ಕೆಲವರು ಸುಮಾರು ಜನ, ನಾನು ನೆನ್ನೆ ಪದ್ಮನಾಭ ನಗರಕ್ಕೆ ಹೋಗಿದ್ದೆ, ಅಲ್ಲೂ ಅಷ್ಟೇ ಪಾಪ ಮೇಡಮ್ ಅವರು ಸಮಸ್ಯೆಲಿದ್ದಾರೆ. ಅವ್ರ ಮನೇಲೂ ಅಷ್ಟೇ ಪೂರ್ವ ಆಗ್ನೇಯದಲ್ಲಿ, ನಾನು ಆಗಲೇ ಹೇಳಿದ್ದು ದಕ್ಷಿಣ ಆಗ್ನೇಯದಲ್ಲಿ ಯುಟಿಲಿಟಿ. ಇನ್ನು ಕೆಲವ್ರ ಮನೆಯಲ್ಲಿ ಪೂರ್ವ ಆಗ್ನೇಯದಲ್ಲಿ ಯುಟಿಲಿಟಿ ತೊಗೊಂಡ್ಬಿಡ್ತಾರೆ. ಪೂರ್ವ ಆಗ್ನೇಯದಲ್ಲಿ ಯುಟಿಲಿಟಿ ತೊಗೊಂಡಾಗ ಫಸ್ಟ್ ಅರ್ಥ ಮಾಡ್ಕೋಬೇಕು, ಇಲ್ಲಿ ಡೋರ್ ತೊಗೊತಾರೆ. ಅಡುಗೆ ಮನೆಯ ಈಶಾನ್ಯದಲ್ಲಿ ಯುಟಿಲಿಟಿಗೆ ಆಚೆ ಹೋಗೋದಕ್ಕೆ, ಪೂರ್ವದಿಂದ ಆಚೆ ಹೋಗೋದಕ್ಕೆ ಡೋರ್ ತೊಗೊತಾರೆ. ಈ ರೂಮಿನ ಈಶಾನ್ಯ ಕರೆಕ್ಟು, ಆದರೆ ನಾವು ಟೋಟಲ್ ಮನೆಗೆ ತೊಗೊಂಡಾಗ ಇದು ಅಗ್ನಿ ಮೂಲೆ ಆಗ್ತದೆ. ಅಗ್ನಿ ಮೂಲೆಯಲ್ಲಿ ನಾವು ಡೋರ್ ಕೊಟ್ಟು ಆಚೆ ಒಳಗಡೆ ಓಡಾಡ್ತಾ ಇದ್ರೆ ಫಸ್ಟ್ ಗಂಡ ಹೆಂಡತಿಯರಲ್ಲಿ ಹೊಂದಾಣಿಕೆ ಇರಲ್ಲ. ಅವರಿಬ್ಬರು ಯಾವಾಗೂ ಏನಾದರೂ ಒಂದು ಸಮಸ್ಯೆ ಕಿತ್ಲಾಡ್ತಾ ಇರ್ತಾರೆ, ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ, ಡೈವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಯಾವಾಗ ನಮಗೆ ಟೋಟಲ್ ಮನೆಗೆ ಅರ್ಧದಿಂದ ಸೌತ್ ಕಡೆಗೆ ಅಗ್ನಿ ಮೂಲೆಯಲ್ಲಿ ಬಂದಾಗ ಇದನ್ನ ಫಸ್ಟ್ ನೋಡ್ಕೊಬೇಕು. ಇದಾದ್ಮೇಲೆ ಇಲ್ಲಿ ಬಂದು ಪೂರ್ವ ಆಗ್ನೇಯದಲ್ಲಿ ಶಿಂಕ್ ಕೊಟ್ಬಿಡ್ತಾರೆ. ಪೂರ್ವ ಆಗ್ನೇಯದಲ್ಲಿ ಶಿಂಕ್ ಕೊಟ್ಟಾಗ ಅದು ಮತ್ತೆ ಅಗ್ನಿ ಮೂಲೆನೇ ಆಯಿತು. ಮತ್ತೆ ಮನೆಯಲ್ಲಿ ಹೊಂದಾಣಿಕೆ ಇರೋದಿಲ್ಲ, ಗಲಾಟೆ ಸ್ಟಾರ್ಟ್ ಆಗ್ತದೆ, ಆರೋಗ್ಯ ಸಮಸ್ಯೆ ಸ್ಟಾರ್ಟ್ ಆಗ್ತದೆ, ಗಂಡ ಹೆಂಡತಿ ದೂರ ಇರಬೇಕಾದಂಥ ಪ್ರಮೇಯಗಳು ಜಾಸ್ತಿ ಇರುತ್ತೆ. ಅದು ಯಾವ ರೀತಿಯಪ್ಪ ಅಂದರೆ, ಕೆಲಸದ ಮೇಲೆ ಬೇರೆ ಕಡೆ ಇರ್ಬೋದು ಸಂತೋಷ, ಬಟ್ ಡಿವೈಡ್ ಆಗ್ಬಿಟ್ರೆ ಏನು ಮಾಡೋಣ. ಅಗ್ನಿ ಅಂದ್ರೇ ಬೆಂಕಿ. ಯಾವಾಗ ಬೆಂಕಿ ಇರೋ ಜಾಗದಲ್ಲಿ ನಾವು ನೀರು ಇಡ್ತೀರಿ, ಮನೇಲಿ ಬುಗ್ಲೆ ಇರ್ತದೆ, ಗಲಾಟೆ ಜಾಸ್ತಿ ಆಗ್ತದೆ. ಹಾಗಾಗಿ ಅಗ್ನಿ ಮೂಲೆಯಲ್ಲಿ ನೀರು ಉಪಯೋಗಿಸೋದನ್ನ ಆದಷ್ಟು ಕಡಿಮೆ ಮಾಡಲೇಬೇಕು. ಮಾಡಿದ್ರೆ ನಿಮ್ಮ ಸಂಸಾರ ಚೆನ್ನಾಗಿರ್ತದೆ. ಇಲ್ಲಪ್ಪ ನಮ್ಗೆ ಜಾಗ ಇಲ್ಲ, ಯುಟಿಲಿಟಿ ಬೇಕೇ ಬೇಕು ಅಂದರೆ ನಮ್ಮ ಸಂಸಾರ ಗುಟ್ಟೆಲ್ಲ ರಟ್ಟಾಗಿ 4 ಜನ ನ್ಯಾಯ ಮಾಡಬೇಕಾಗುತ್ತೆ. ಹಾಗಾಗಿ ಮ್ಯಾಕ್ಸಿಮಮ್ ಬೇಡವೇ ಬೇಡ, ನಮಗೆ ದಕ್ಷಿಣ ಆಗ್ನೇಯ ಇರ್ಬೋದು, ಪೂರ್ವ ಆಗ್ನೇಯದಲ್ಲಿ ಯಾವುದೇ ಕಾರಣಕ್ಕೂ ನೀರನ್ನು ಖರ್ಚು ಮಾಡೋದು ಅವಾಯ್ಡ್ ಮಾಡಿ. ಇನ್ನು ಕೆಲವ್ರು ಕೇಳ್ತಾರೆ, ಸರ್ ನಾವು ಈ ಕಾಲಕ್ಕೆ ತಕ್ಕಂಗೆ ನಾವು ಮನೆ ಕಟ್ಟಿದ್ದೀರಿ, ನಮಗೆ ಪಾತ್ರೆ ಜಾಸ್ತಿ ಬೀಳ್ತದೆ, ಯುಟಿಲಿಟಿ ಬೇಕೇ ಬೇಕು, ಯಾವ ರೀತಿ ಮಾಡ್ಕೊಬೋದು ಅಂತ ಕೆಲವ್ರು ಕೇಳ್ತಾರೆ. ಸರ್ ಅಡುಗೆ ಮನೆ ಪಕ್ಕದಲ್ಲಿ ಯುಟಿಲಿಟಿ ಬರ್ಬೋದಾ ಅಂತ. ನಾನು ಹೇಳೋದು ಇಷ್ಟೇ ನೋಡಿ, ಈ ಸೌತ್ ಗೋಡೆಯಿಂದ ನಾರ್ತ್ ಗೋಡೆಗೆ ಏನು ಮೆಜರ್ಮೆಂಟ್ ಇದೆ ಅಂತ ನನಗೆ ನಿಮ್ಮ ಮನೆಗೆ ಗೊತ್ತಿರಲ್ಲ. ಕೆಲವೊಂದು ಸರಿ ನಮಗೆ ಸ್ಟವ್ ಪಕ್ಕದಲ್ಲಿ ನೀರು ಉಪಯೋಗಿಸಿದಾಗೂ ನೆಗೆಟಿವ್ ಆಗಿ ಕನ್ವರ್ಟ್ ಆಗ್ತದೆ. ಹಾಗಾಗಿ ಈ ಹಾಲ್ ಏನು ಮೆಜರ್ಮೆಂಟ್ ಇದೆ, ಪಕ್ಕದಲ್ಲಿ ದೇವ್ರ ಮನೆ ಇದೆಯಾ, ಅದಾದಮೇಲೆ ಅಡುಗೆ ಮನೆ ದೊಡ್ಡದಿದೆಯಾ, ಮತ್ತು ಲಿವಿಂಗ್ ಏರಿಯಾ ದೊಡ್ಡದಿದೆಯೋ, ಇದನ್ನೆಲ್ಲ ನೋಡಬೇಕು. ಅರ್ಧದಿಂದ ಈ ಕಡೆಗೆ ಲಿವಿಂಗ್ ಏರಿಯಾ ಯುಟಿಲಿಟಿ ಬಂದಿದೆಯೋ, ಆ ಕಡೆಗೆ ಬಂದಿದೆಯೋ, ಇದೆಲ್ಲ ನೋಡಿದ್ರೇ ನಾವು ಯುಟಿಲಿಟಿ ಈ ಜಾಗದಲ್ಲಿ ಬರ್ಬೋದು ಅಂತ ಹೇಳೋಕ್ಕಾಗೋದು. ನಾವು ಪ್ಲ್ಯಾನ್ ನೋಡ್ದಿರಾ ಅಥವಾ ಮನೆ ನೋಡ್ದಿರಾ, ಯಾಕೆಂದರೆ ಯುಟಿಲಿಟಿ ಅನ್ನೋದು ಒಂದೊಂದು ಮನೆಗೂ ಅದು ಚೇಂಜ್ ಆಗ್ತಾ ಇರ್ತದೆ. ಒಂದು ಮನೆಗೆ ಇಲ್ಲಿ ಬಂತು ಅಂದರೆ ಈ ಸುತ್ತು ಏನೇನಿದೆ ಒಳಗಡೆ ಅಂತ ಅಬ್ಸರ್ವ್ ಮಾಡಿ ಕೊಡ್ಬೇಕು ನಾವು. ಅದಾದಮೇಲೆ ಅಲ್ಲಿ ಕೊಡೋಕ್ಕಾಗಿಲ್ಲ ಅಂದರೆ ಬೇರೆ ಎಲ್ಲಿ ಕೊಡಬೇಕು, ಅಲ್ಲಿ ಕೊಡಬೇಕಾದ್ರೆ ಅದ್ರ ಆಪೋಸಿಟ್ ನಾರ್ತಲ್ಲಿ ಏನಿದೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ನಿಮಗೆ ಮಾರ್ಕ್ ಮಾಡಿಕೊಡ್ಬೇಕು. ಸುಮ್ಮನೆ ಫೋನ್ ಮಾಡಿಬಿಟ್ಟು ಸರ್ ಯುಟಿಲಿಟಿ ಎಲ್ಲಿದೆ ಅಂದರೆ ನನಗೆ ಹೇಳೋದು ತುಂಬ ಕಷ್ಟ ಆಗ್ತದೆ. ಹಾಗಾಗಿ ನಿಮಗೆ ಬೇಕಿದ್ದರೆ ಯುಟಿಲಿಟಿನ ಕರೆಸ್ಕೊಂಡು, ನನ್ನನ್ನೇ ಅಂತಲ್ಲ, ನಿಮ್ಗೆ ಯಾರು ಬೇಕೋ ಒಬ್ರನ್ನ ಕರೆಸ್ಕೊಳ್ಳಿ, ಅವ್ರ ಡೈರೆಕ್ಷನ್ ತೊಗೊಂಡು ಆಮೇಲೆ ಯುಟಿಲಿಟಿ ಮಾಡಿ. ಯಾಕಂದರೆ ಯುಟಿಲಿಟಿ ಅಂದ ತಕ್ಷಣ ಆರೋಗ್ಯ ಅಂತ ತೋರಿಸ್ತಾ ಇರ್ತದೆ. ಆರೋಗ್ಯ ಚೆನ್ನಾಗಿದ್ದರೆ ಮನಃಶಾಂತಿ ಚೆನ್ನಾಗಿರ್ತದೆ. ಮನಃಶಾಂತಿ ಚೆನ್ನಾಗಿದ್ದರೆ ನಾವು ಏನು ಬೇಕಾದರೂ ಎಲ್ಲಿ ಬೇಕಾದರೂ ಕೆಲಸ ಮಾಡೋಕ್ಕೆ ರೆಡಿ ಇರ್ತೀರಿ, ದುಡಿಯೋಕ್ಕೆ ತೃಪ್ತಿಯಿಂದ ಹೋಗ್ತಾ ಇರ್ತೀರಿ. ಹಾಗಾಗಿ ನಮ್ಗೆ ನೆಮ್ಮದಿ ಬೇಕು ಅಂದರೆ ಮನೇಲಿರ್ತಕ್ಕಂಥವ್ರು ನಮ್ಮನ್ನು ಡಿಸ್ಟರ್ಬ್ ಮಾಡಬಾರ್ದು. ಅವ್ರು ಡಿಸ್ಟರ್ಬ್ ಮಾಡಬಾರ್ದು ನಮಗೆ ಅಂದರೆ ನಾವು ಎಲ್ಲೆಲ್ಲಿ ಏನೇನು ಬರಬೇಕು ನಮ್ಮ ಮನೆಯಲ್ಲಿ ಅದನ್ನು ಮಾಡಿಕೊಟ್ಬಿಟ್ರೆ ಅವ್ರ ಪಡಕ್ಕೆ ಅವ್ರು ಇರ್ತಾರೆ, ನಮ್ಮ ಪಡಕ್ಕೆ ನಾವು ದುಡಿಯೋಕ್ಕೆ ಹೋಗ್ಬೋದು. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಯುಟಿಲಿಟಿ ಬೇಕಾ 2 ಸರಿ ಯೋಚನೆ ಮಾಡಿ. ತುಂಬ ಅವಶ್ಯಕತೆ ಇದ್ದರೆ ಮಾತ್ರ ಯುಟಿಲಿಟಿ ಅನ್ನೋ ಕಾನ್ಸೆಪ್ಟ್ಗೆ ಹೋಗಿ, ಇಲ್ಲ ಅಂದರೆ ಬೇಡ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ಯುಟಿಲಿಟಿ ಬಗ್ಗೆ ಮತ್ತೇನಾದರೂ ಪ್ರಶ್ನೆ ಇದ್ದರೆ
ಕಮೆಂಟ್ಸಲ್ಲಿ ತಿಳಿಸಿ. ನಮಗೆ ಕಮೆಂಟ್ಸಲ್ಲಿ ಉತ್ತರ ಕೊಡುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ರಿ. ನಿಮ್ಮದು ಪ್ರತಿಯೊಂದು ಸುಮಾರು ಜನ ನನಗೆ ಫೋನ್ ಮಾಡ್ತೀರಾ, ಸರ್ ಈ ಥರ ಸಮಸ್ಯೆ ಇದೆ ಅಂತ. ನಾನು ಎಲ್ಲೋ ಸೈಟಲ್ಲಿ ಇರ್ತೀನಿ, ಕಷ್ಟ ಆಗ್ತದಲ್ಲಿ ಮಾತಾಡೋದು. ಈಗ ನಾನು ನಿಮ್ಮ ಮನೇಲಿ ಇರ್ತೀನಿ, ಬೇರೆ ಯಾರೋ ಬಂದು ಫೋನ್ ಮಾಡಿದ್ರೆ ನಾನು ನಿಮ್ಮ ಮನೇಲಿ ನಿಂತ್ಕೊಂಡು ಅವ್ರ ಹತ್ರ ಮಾತಾಡ್ತಾ ಇದ್ರೆ ನಿಮ್ಗೆ ಎಷ್ಟು ಬೇಜಾರಾಗುತ್ತಲ್ವಾ. ನಮ್ಮ ಕೆಲಸ ಮಾಡೋಕೆ ಬಂದು ಇನ್ನೊಬ್ರ ಹತ್ರ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಅನ್ನೋದು ಬರುತ್ತೆ. ಹಾಗಾಗಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕೇಳಬೇಡಿ. ಇಲ್ಲ ಸೈಟ್ ವಿಸಿಟಿಂಗ್ ಬೇಕಿದ್ರೆ ಫೋನ್ ಮಾಡಿ, ಸರ್ ಈ ಥರ ಸೈಟ್ ವಿಸಿಟಿಂಗ್ ಓಕೆ. ಅದು ಬಿಟ್ಬಿಟ್ಟು ನಿಮ್ಗೆ ಏನಾದರೂ ಕೇಳಬೇಕು ಅನ್ಸಿದ್ರೆ ಕಮೆಂಟ್ಸಲ್ಲಿ ನಿಮ್ಮ ಪ್ರಶ್ನೆನ ಹಾಕಿ. 1 ದಿನ 2 ದಿನ 3 ದಿನದೊಳಗಡೆ ನಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವು ಮಾಡೋ ಅಂಥ ಕಮೆಂಟ್ಸ್ಗೆ ನನ್ನ ಪ್ರಕಾರ 90% ನಾನು ಉತ್ತರ ಕೊಡ್ತಾ ಇದ್ದೀನಿ. ಇನ್ನು 10% ಯಾರು ಕೊಡ್ತಾ ಇಲ್ಲಪ್ಪ ಅಂದರೆ ಸುಮ್ಮನೆ ಕೆಲ್ಸಕ್ಕೆ ಬಾರ್ದಿದ್ದ ಪ್ರಶ್ನೆಗಳನ್ನ ಕೇಳ್ತೀರಾ, ಮತ್ತು ಅದೆಲ್ಲರಿಗೂ ಗೊತ್ತಿರೋ ಅಂಥ ಪ್ರಶ್ನೆ ಮತ್ತೆ ತಲೆ ಕೆಳಕಾಗಿ ಕೇಳ್ತೀರಾ, ಅವ್ರಿಗೆ ಉತ್ತರ ಕೊಡೋಲ್ಲ. ಅದು ಬಿಟ್ಟು ತೂಕವಾಗಿರೋಂಥ ಪ್ರತಿಯೊಂದು ಕಮೆಂಟ್ಸ್ಗೂ ನಾನು ಉತ್ತರ ಕೊಡ್ತಾ ಇದ್ದೀನಿ. ಸಾಧ್ಯವಾದಷ್ಟು ನಿಮ್ಮ ಫ್ರೆಂಡ್ಶಿಪ್ ಸರ್ಕಲಲ್ಲಿ ಅಥವಾ ನಿಮ್ಮ ರಿಲೇಟಿವಲ್ಲಿ ಮನೆ ಕಟ್ತಾ ಇದ್ದರೆ ಅವ್ರಿಗೆ ಯುಟಿಲಿಟಿ ಬೇಕಾ ಅಂತ ನೀವೇ ಪ್ರಶ್ನೆ ಮಾಡಿ. ಅವಶ್ಯಕತೆ ಇದೆಯಾ, ಮುಂಚೆ ಎಲ್ಲ ಇರಲಿಲ್ಲಪ್ಪ, ಈಗ ಏನಕ್ಕೆ ಬೇಕು ಯುಟಿಲಿಟಿ ಮಾಡೋದ್ರಿಂದ 4-6 ಸಮಸ್ಯೆ ಸ್ಟಾರ್ಟ್ ಆಗ್ತದೆ ಅನ್ನಂಗಿದ್ರೆ ಆ ಕಾನ್ಸೆಪ್ಟೇ ಬೇಡ, ತೆಗೆದುಬಿಡೋಣ. ಇದನ್ನು ಅವ್ನು ಮನವರಿಕೆ ಮಾಡಿಕೊಡಿ. ಯಾರಾದರೂ ಮನೆ ಕಟ್ತಾ ಇದ್ದರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ನಮ್ಮಿಂದ ಅವ್ರಿಗೆ ಹೆಲ್ಪ್ ಆಯಿತು ಅಂದರೆ ಭಗವಂತ ನಮಗೂ ಒಳ್ಳೇದು ಮಾಡೇ ಮಾಡ್ತಾನೆ ಅಂತ ಹೇಳ್ತಾ, ನನಗೆ ಕೊನೆಯ ವಿಡಿಯೋದಲ್ಲಿ ಏನೇನು ಕಮೆಂಟ್ಸ್ ಬಂದಿದೆ ಅದಕ್ಕೆ ಉತ್ತರ ಕೊಡೋಂಥ ಪ್ರಯತ್ನನ ಮಾಡೋಣ. ಸುಮಾನವರು ಒಂದು ಪ್ರಶ್ನೆ ಕೇಳಿದ್ದಾರೆ, ಸರ್ ನಮ್ಮದು ಮನೆ ಒಳಗಡೆ ಕಾಮನ್ ಟಾಯ್ಲೆಟ್ ರೂಮು ದಕ್ಷಿಣ ಮಧ್ಯ ಭಾಗದಲ್ಲಿದೆ. ಆ ಟಾಯ್ಲೆಟ್ ರೂಮಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿ ಉಪಯೋಗಿಸೋ ಅಂತ ಕಮ್ಮೋಡ್ ಇದೆ, ಇರ್ಬೋದಂತ. ನೋಡಿ ಮೇಡಮ್, ಆ ದಕ್ಷಿಣಕ್ಕೆ ಮುಖ ಮಾಡಿ ಉಪಯೋಗಿಸೋ ಅಂತ ಕಮ್ಮೋಡ್ ಏನಿದೆ, ಆ ರೂಮಿನ ಸೈಜು ಪೂರ್ವದಿಂದ ಪಶ್ಚಿಮಕ್ಕೆ ಅಳತೆ ಮಾಡಿದ್ರೆ 3 ಭಾಗ ಆಗಿ ಮಾಡಿ, ಈಶಾನ್ಯ ಉತ್ತರ ಮಧ್ಯ ಭಾಗ ಬಿಟ್ಟು ವಾಯುವ್ಯದಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿ ಉಪಯೋಗಿಸೋ ಥರ ಇರ್ಬೋದು. ಅದರಲ್ಲೇ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ದೀರಾ, ಪೂರ್ವ ಆಗ್ನೇಯದಲ್ಲಿ ಬಾಗಿಲಿದೆ ಇರ್ಬೋದು ಅಂತ. ಖಂಡಿತವಾಗಿ ಇರಬಾರ್ದು. ಅದು ಪೂರ್ವ ಈಶಾನ್ಯ ಅಥವಾ ಆ ರೂಮಿನ ಉತ್ತರ ಈಶಾನ್ಯಕ್ಕೆ ಇರಬೇಕು. ವನಿತಾ ಅನ್ನೋರು ಇನ್ನೊಂದು ಪ್ರಶ್ನೆನ ಕೇಳಿದ್ದಾರೆ, ಸರ್ ನಮ್ಮದು ಪೂರ್ತಿ ಕಂಪ್ಲೀಟ್ ಆಗಿ ವಾಸ ಇರೋಂಥ ಮನೆ, ಈ ಮನೆಗೆ ನೀವು ವಿಸಿಟಿಂಗ್ ಮಾಡ್ತೀರಂತ. ಖಂಡಿತವಾಗೂ ಮಾಡ್ತೀರಿ. ನಾವು ಹೇಳಿದ್ದು ಚೇಂಜ್ ಮಾಡಿಸಾಗಿದ್ರೆ ಮಾತ್ರ ಕರೆಸ್ಕೊಳ್ಳಿ. ಇಲ್ಲಾಂದರೆ ನೀವು ದುಡ್ಡನ್ನು ವೇಸ್ಟ್ ಮಾಡೋದು ಬೇಡ. ನಾನು ಬಂದು ನಿಮ್ಮ ಹತ್ರ ಫೀಸ್ ಇಸ್ಕೊಂಡು ಹೇಳಿದ್ಮೇಲೆ ನೀವು ಅದನ್ನು ರಿಪೇರಿ ಮಾಡಿಲ್ಲ ಅಂದರೂ ನನಗೂ ಅದು ಸಮಾಧಾನ ಇರಲ್ಲ. ಹಾಗಾಗಿ ಕಟ್ತಾ ಇರೋ ಬಿಲ್ಡಿಂಗು, ಕಟ್ಟಬೇಕಾಗಿರೋ ಬಿಲ್ಡಿಂಗು, ಕಟ್ಟಿರೋ ಬಿಲ್ಡಿಂಗು ಯಾವುದನ್ನು ನಾನು ಎಲ್ಲ ಥರದ ಬಿಲ್ಡಿಂಗ್ಗಳು ನಾನು ವಾಸ್ತುನ ನೋಡೋಕ್ಕೆ ಬರ್ತೇನೆ. ಸೌಮ್ಯನವರು ಒಂದು ಪ್ರಶ್ನೆ ಕೇಳಿದ್ದಾರೆ, ಸರ್ 20ಕ್ಕೆ 30 ಮೆಜರ್ಮೆಂಟ್ ಇರೋ ನಮ್ಮ ಸೈಟ್ ಇದೆ, ನಿಮ್ಮ ಹತ್ರ ಯಾವುದಾದ್ರೂ ಪ್ಲ್ಯಾನ್ ಇದ್ದರೆ ಕಳಿಸಿ ಅಂತ. ನೋಡಿ ಮೇಡಮ್, ಫಸ್ಟ್ ಆಫ್ ಆಲ್ ಏನಂದರೆ, ಒಬ್ಬರು ನನಗೆ ಪ್ಲ್ಯಾನ್ ಮಾಡಿಸಿರ್ತಾರೆ, ಅವರು ತುಂಬ ಖರ್ಚು ಮಾಡಿ ಮಾಡಿಸಿರ್ತಾರೆ. ಅವ್ರ ಮನೇನ ಇನ್ನೊಬ್ರು ನೋಡಬಾರ್ದು ಅಂತ ಅವ್ರು ತಿಳ್ಕೊಂಡಿರ್ತಾರೆ. ಅವ್ರ ಪ್ಲ್ಯಾನನ್ನು ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನೆಲ್ಲ ಅದರಲ್ಲಿ ಅಳವಡಿಸ್ಕೊಂಡು ಮಾಡಿರ್ತಾರೆ. ಆ ಪ್ಲಾನನ್ನು ನಾನು ನಿಮಗೆ ಕೊಟ್ಟರೆ ನಾನು ಅವ್ರಿಗೆ ಮೋಸ ಮಾಡಿದಾಗುತ್ತೆ. ಇದು ಒಂದನೇದು. ಎರಡನೇದು, ಈ ಪ್ರಶ್ನೆ ತುಂಬ ಜನ ಕೇಳ್ತಾ ಇರ್ತಾರೆ, ಸರ್ 30-40 ಸೈಟ್ ಇದೆ, ಉತ್ತರದ ರೋಡು, ನಿಮ್ಮ ಹತ್ರ ಪ್ಲ್ಯಾನ್ಗಳಿರ್ತಾವೆಲ್ಲ ಕಳಿಸಿ ಅಂತ. ನಿಮ್ಮ ಅಭಿರುಚಿಗೆ ತಕ್ಕಂಗೆ ನೀವು ಒಬ್ಬ ಆರ್ಕಿಟೆಕ್ಟ್ ಹತ್ರನೋ ಇಂಜಿನಿಯರ್ ಹತ್ರನೋ ಮಾಡಿಸಿ ಅದನ್ನು ನನ್ನ ಹತ್ರ ಕಳಿಸ್ಬೇಕೇ ಹೊರತು ನನ್ನ ಹತ್ರ ಇರೋ ಪ್ಲ್ಯಾನ್ಗಳನ್ನ ಖಂಡಿತವಾಗೂ ಯಾರಿಗೂ ನಾನು ಕಳಿಸಲ್ಲ. ಯಾಕೆ ಅಂದರೆ ಅವ್ರ ಅನುಕೂಲಕ್ಕೆ ತಕ್ಕಂಗೆ ಮಾಡಿಸ್ಕೊಂಡಿರ್ತಾರೆ. ಒಂದೇ ಥರ ಎಲ್ಲ ಮನೆ ಆಗಿಬಿಟ್ರೆ ಅವ್ರು ಹೇಳ್ತಾರೆ, ಏನು ಸರ್ ನಾವು ಲಕ್ಷಾಂತರ ರೂಪಾಯಿ ಕೊಟ್ಟು ಪ್ಲ್ಯಾನ್ ಮಾಡಿಸಿರ್ತೀರಿ, 1000 ರೂಪಾಯಿ ಕೊಟ್ಟಿರ್ತಾರೆ. ನನ್ನ ಮೊನ್ನೆ ಒಂದು 40-60 ನಗರದಲ್ಲಿದೆ, ಅವ್ರು 8 ಲಕ್ಷ ಕೊಟ್ಟು ಪ್ಲ್ಯಾನ್ ಮಾಡಿಸಿದ್ದಾರೆ. ಆ ಪ್ಲ್ಯಾನ್ನ ನಾವು ನಿಮಗೆ ಕಳಿಸ್ಬಿಟ್ರೆ ಮತ್ತು ಅವ್ರಿಗೆ ಎಷ್ಟು ಮೋಸ ಮಾಡ್ದಂಗೆ ಆಗುತ್ತಲ್ವ ನಾವು. ಹಾಗಾಗಿ ದಯವಿಟ್ಟು ನನ್ನ ಹತ್ರ ಇರೋ ಪ್ಲ್ಯಾನ್ಗಳನ್ನ ಕೇಳಬೇಡಿ. ನೀವು ಒಂದು ಪ್ಲ್ಯಾನ್ ಮಾಡಿಸಿ ಅದ್ರ ಮೇಲೆ ವರ್ಕೌಟ್ ಮಾಡೋಣ, ಹೊಸದು ಅದ್ರ ಮೇಲೆ ಪ್ರಯೋಗ ಮಾಡಿ ಪಾಸಿಟಿವ್ ಏನಿದೆ ಅದನ್ನು ಮಾತ್ರ ನಿಮ್ಮ ಪ್ಲ್ಯಾನಲ್ಲಿ ಅಳವಡಿಸ್ಕೊಂಡು ಮನೇನ ಕಟ್ಟೋ ಅಂಥ ಕೆಲಸಗಳನ್ನ ಮಾಡೋಣ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀರಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಒತ್ತಿ. ಖಂಡಿತವಾಗೂ ನಿಮ್ಗೇನಾದರೂ ಪ್ರಶ್ನೆ ಇದ್ದರೆ ನನ್ನನ್ನು ಕೇಳಿ, ಚರ್ಚೆ ಮಾಡೋಣ. ಏನೇ ವಿಷಯ ಇದ್ದರೂ 1 ಸರಿ 2 ಸರಿ ಕೇಳಿ, 3ನೇ ಸರಿ ಆದರೂ ನಾನು ಉತ್ತರ ಕೊಡ್ತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಷಯ ತೊಗೊಂಡು ಮತ್ತೆ ಬರ್ತೀನಿ. ನಮಸ್ಕಾರ.